ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಸಿನಿಮಾಗಳಲ್ಲಿ ಇಷ್ಟಪಟ್ಟು ವೀಕ್ಷಿಸುವ ಜಾನರ್ ಅಂದರೆ ಅದೇ ಥ್ರಿಲ್ಲರ್ ಜಾನರ್. ಅದರಲ್ಲೂ ನಮ್ಮಂಥ ಈಗಿನ ಜೆನ್ಜಿ ಯುವಕರಿಗೆ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಅಚ್ಚುಮೆಚ್ಚು. ಹಾಗಾಗಿ ಕುತೂಹಲದಿಂದ ನೋಡಬಹುದಾದ 10 ಥ್ರಿಲ್ಲರ್ ಮೂವೀಸಿನ ಕನ್ನಡ ಸೀರೀಸಿನ ಪಾರ್ಟ್ 1 ವಿಡಿಯೋ ಇದು ಆಗಲಿದೆ. ನಮ್ಮ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಥ್ರಿಲ್ಲರ್ ಮೂವೀಸ್ ಬಂದಿದ್ದು ಅದರಲ್ಲಿ ಬೆಸ್ಟ್ ಹೇಳುವ ಪ್ರಯತ್ನ ಮಾಡಿದ್ದೇವೆ. ಸಿನಿಮಾದ ರಿವ್ಯೂಗಳನ್ನ ಹೊರತುಪಡಿಸಿ ಇದು ನಮ್ಮ ಚಾನಲಿನ ಮೊದಲನೆಯ ನಾನ್ ರಿವ್ಯೂ ಕಂಟೆಂಟ್ ವಿಡಿಯೋ ಆಗಲಿದೆ. ಈ ನಮ್ಮ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಇನ್ನು ತಡ ಮಾಡದೆ ಕಂಟೆಂಟ್ ಶುರು ಮಾಡೋಣ. ಈ ಲಿಸ್ಟಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವ ಸಿನಿಮಾ ಅಂದರೆ ನಮ್ಮ ರಕ್ಷಿತ್ ಶೆಟ್ಟಿಯವರ ಅವನೇ ಶ್ರೀಮನ್ನಾರಾಯಣ ಚಿತ್ರ. ಇದು ಬಿಡುಗಡೆಯಾಗಿದ್ದು 2019ರಲ್ಲಿ. ದಿಸ್ ವಾಸ್ ಒನ್ ಆಫ್ ದ ಹೈಲಿ ಬಜೆಟೆಡ್ ಕನ್ನಡ ಸಿನಿಮಾ ಆ ಕಾಲದಲ್ಲಿ. ನಾರಾಯಣ ಅಮರಾವತಿಯ ಪೊಲೀಸ್ ಆಫೀಸರ್ ಆಗಿರ್ತಾನೆ. ತುಕಾರಾಮ್, ಜಯರಾಮ್ ಹಾಗೂ ನಾಟಕದವರಿಗೆ ಏನು ಸಂಬಂಧ, ಜಯರಾಮ್ ಯಾಕೆ ಲೂಟಿನ ಹಿಂದೆ ಬಿದ್ದಿರ್ತಾನೆ, ಇವೆಲ್ಲ ರಹಸ್ಯವನ್ನು ಹೇಗೆ ನಮ್ಮ ಹೀರೋ ನಾರಾಯಣ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ಈ ಸಿನಿಮಾ ಆ ಸಮಯದಲ್ಲಿ ಅಂದ್ಕೊಂಡಷ್ಟು ಸದ್ದನ್ನು ಮಾಡಿರಲಿಲ್ಲ. ನನಗೆ ಅವರು ತಗೊಂಡಂಥ ವಿಷಯ ಆಗಿರ್ಬೋದು ಅಥವಾ ಅಷ್ಟು ಡೀಟೇಲಿಂಗ್ ಆಗಿ ಸಮುದ್ರ ಮಂಥನದ ಕಥೆಯನ್ನು ಇಟ್ಕೊಂಡು ಅವರು ಸಿನಿಮಾನ ಪ್ರೆಸೆಂಟ್ ಮಾಡಿದ್ದು ಇಷ್ಟ ಆಯಿತು. ದಿಸ್ ವಿಲ್ ಆಲ್ವೇಸ್ ಬಿ ಒನ್ ಆಫ್ ಮೈ ಫೇವ್ರೆಟ್ ಕನ್ನಡ ಸಿನಿಮಾ. ಇದೊಂದು ಪ್ಯೂರ್ಲಿ ನೇಲ್ ಬೈಟಿಂಗ್ ಅಡ್ವೆಂಚರಸ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಈ ಸಿನಿಮಾನ IMDbಯಲ್ಲಿ 10ಕ್ಕೆ 7.7 ರೇಟಿಂಗ್ ಕೊಡಲಾಗಿದೆ. ಇದನ್ನು ನೀವು ಆಹಾ ಆ್ಯಪ್ ಮತ್ತು ಅಮೆಜಾನ್ ಪ್ರೈಮಲ್ಲಿ ನೋಡಬಹುದಾಗಿದೆ. ಎರಡನೆಯ ಸಿನಿಮಾ ಬೆಲ್ ಬಾಟಮ್ 2019ರಲ್ಲಿ ಬಿಡುಗಡೆಯಾಗಿದ್ದು ಮುಖ್ಯ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ದಿವಾಕರ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಚಿಕ್ಕ ವಯಸ್ಸಿಂದ ಡಿಟೆಕ್ಟಿವ್ ಆಗುವ ಕನಸನ್ನು ಇಟ್ಕೊಂಡಿರ್ತಾನೆ. ಅವನ ಚುರುಕುತನ ಹಾಗೂ ಬುದ್ಧಿವಂತಿಕೆಯನ್ನು ನೋಡಿ ಅವನಿಗೆ ಡಿಟೆಕ್ಟಿವ್ ಆಗುವ ಅವಕಾಶವನ್ನು ಕೊಡ್ತಾರೆ. ಹೇಗೆ ಮಿಸ್ಟೀರಿಯಸ್ ಆಗಿ ಪೊಲೀಸ್ ಸ್ಟೇಷನಲ್ಲಿ ಕಳ್ತನ ಆಯಿತು ಅನ್ನೋದನ್ನು ಹೇಗೆ ನಮ್ಮ ಡಿಟೆಕ್ಟಿವ್ ದಿವಾಕರ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಸ್ಟೋರಿ. ಈ ಸಿನಿಮಾದ ಡೈರೆಕ್ಟರ್ ಜಯತೀರ್ಥ ಅವರು ಥ್ರಿಲ್ಲರ್ ಮೂವೀಸ್ನ ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ. ನಮ್ಮಂಥ ಆಡಿಯನ್ಸ್ಗೆ ಸಿನಿಮಾದಲ್ಲಿ ಇರುವ ಎಲ್ಲರ ಮೇಲೂ ಸಂಶಯ ಬರುವಂತೆ ಮಾಡ್ತಾರೆ. ಆ್ಯಂಡ್ ಅವರು ತಮ್ಮ ಸಿನಿಮಾಗಳಲ್ಲಿ ಜನಪದ ಸಾಂಗ್ಸ್ನ ಚೆನ್ನಾಗಿ ಉಪಯೋಗಿಸ್ಕೋತಾರೆ. ತಮ್ಮ ಎಲ್ಲ ಸಿನಿಮಾದಲ್ಲೂ ಒಂದು ಮಾರಲ್ ವಿಷಯನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. IMDbಯಲ್ಲಿ 8.1 ರೇಟಿಂಗ್ಸ್ ಇದ್ದು ನೀವು ಆಹಾ ಆ್ಯಪ್ ಹಾಗೂ ಜಿಯೋ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಮೂರನೆಯ ಸಿನಿಮಾ ಯೂಟರ್ನ್ 2016ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಜಾನರಿಗೆ ಸೇರಿಕೊಳ್ಳುತ್ತೆ. ರಚನಾ ಎಂಬ ರಿಪೋರ್ಟರ್ ಒಂದು ಡಬಲ್ ರೋಡಲ್ಲಿ ಇರುವ ಡಿವೈಡರ್ ಬಗ್ಗೆ ತುಂಬ ದಿನದಿಂದ ಗಮನಿಸ್ತಿರ್ತಾಳೆ. 2 ವೀಲರ್ ಗಾಡಿಯಲ್ಲಿ ಡಿವೈಡರ್ ಬ್ರೇಕ್ ಮಾಡಿ ಕ್ರಾಸ್ ಮಾಡೋರು ಎಲ್ಲರೂ ಮಿಸ್ಟೀರಿಯಸ್ ಆಗಿ ಸಾಯ್ತಿರ್ತಾರೆ. ಯಾಕೆ ಈ ಥರ ಆಗ್ತಿದೆ ಅಥವಾ ಇದು ಕೋಇನ್ಸಿಡೆನ್ಸ್ ಆಗಿರ್ಬೋದಾ ಅಂತ ಸತ್ಯನ ಹುಡ್ಕೊಂಡು ರಚನಾ ಹೋಗ್ತಾಳೆ. ಇದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಇದನ್ನು ಡೈರೆಕ್ಟ್ ಮಾಡಿರೋದು ಲೂಸಿಯಾ ಖ್ಯಾತಿಯ ಪವನ್ ಕುಮಾರ್ ಅವರು. ಯೂಟರ್ನ್ ಚಿತ್ರವನ್ನು ತಮಿಳ್ ಹಾಗೂ ತೆಲುಗು ಚಿತ್ರದಲ್ಲಿ ಸಹ ರೀಮೇಕ್ ಮಾಡಲಾಗಿದೆ. ಈ ಸಿನಿಮಾವನ್ನು ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮಲ್ಲಿ ವೀಕ್ಷಿಸಬಹುದಾಗಿದೆ. ಇನ್ನು ನಾಲ್ಕನೆಯ ಸಿನಿಮಾ ರಮೇಶ್ ಅರವಿಂದ್ ಅವರ ಶಿವಾಜಿ ಸುರತ್ಕಲ್ 2020ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾದ ಜಾನರಿಗೆ ಸೇರಿಕೊಳ್ಳುತ್ತದೆ. ಶಿವಾಜಿ ಸುರತ್ಕಲ್ ಒಬ್ಬ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ ಆಗಿದ್ದು ಒಂದು ಹೈ ಪ್ರೊಫೈಲ್ ಮಿನಿಸ್ಟರ್ ಮಗನ ಮರ್ಡರ್ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಸಜ್ಜಾಗ್ತಾರೆ. ವೆರಿ ಆಲ್ಸೋ ಹ್ಯಾಡ್ ಟು ಡೀಲ್ ವಿತ್ ದ ಟ್ರಾಮಾ ಆಫ್ ಹಿಸ್ ವೈಫ್ಸ್ ಡೆತ್. ಇವೆಲ್ಲ ಬ್ಯಾಕ್ಲ್ಯಾಶಸ್ ಇಟ್ಕೊಂಡು ಶಿವಾಜಿ ಕೇಸ್ ಸಾಲ್ವ್ ಮಾಡ್ತಾನ ಅನ್ನೋದೇ ಮೂವಿಯ ಸ್ಟೋರಿ. 7.1 IMDb ರೇಟಿಂಗ್ ಇದ್ದು ZEE5ಯಲ್ಲಿ ಫ್ರೀಯಾಗಿ ನೋಡ್ಬೋದಾಗಿದೆ. ಈ ಸಿನಿಮಾದ ಸೆಕೆಂಡ್ ಪಾರ್ಟ್ ಕೂಡ ರಿಲೀಸ್ ಆಗಿದ್ದು ಒಳ್ಳೆಯ ಪ್ರಶಂಸೆ ಪಡೆದಿತ್ತು. ಅದನ್ನು ಕೂಡ ZEE5ಯಲ್ಲಿ ವೀಕ್ಷಿಸಬಹುದಾಗಿದೆ ವಿತ್ 6.7 IMDb ರೇಟಿಂಗ್ಸ್. ಆ ಕರಾಳ ರಾತ್ರಿ 2018ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಥ್ರಿಲ್ಲರ್ ಡ್ರಾಮಾ ಜಾನರಿಗೆ ಸೇರಿಕೊಳ್ಳುತ್ತದೆ. ಮುತ್ತಣ್ಣೊಂದು ಬಡ ಕುಟುಂಬ. ಒಂದು ದಿನ ಗಿರ್ಗಿಟ್ಲೆ ಅವನು ಬಂದು ಈ ರಾತ್ರಿಯೇ ನಿಮ್ಮ ಭಾಗ್ಯವು ಬದಲಾಗುತ್ತದೆ ಅಂತ ಭವಿಷ್ಯವಾಣಿನ ನುಡಿದಿರ್ತಾನೆ. ಆ ರಾತ್ರಿಯೇ ಒಬ್ಬ ಶ್ರೀಮಂತ ವ್ಯಕ್ತಿ ಅವರ ಮನೆಗೆ ಆಶ್ರಯ ಕೇಳ್ಕೊಂಡು ಬರ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. IMDbಯಲ್ಲಿ 7.9 ರೇಟಿಂಗ್ ಹೊಂದಿದ್ದು ಈ ಸಿನಿಮಾನ ನೀವು ಹಾಟ್ಸ್ಟಾರಲ್ಲಿ ಫ್ರೀಯಾಗಿ ನೋಡಬಹುದಾಗಿದೆ. ರಂಗಿತ ರಂಗ 2015ರಲ್ಲಿ ಬಿಡುಗಡೆಯಾಗಿದ್ದು ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಥ್ರಿಲ್ಲರ್ ಸಿನಿಮಾ ಇನ್ ಕನ್ನಡ. ಅನೂಪ್ ಭಂಡಾರಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಅವರು ತಮ್ಮ ಮೊದಲನೆಯ ನಿರ್ದೇಶನದಲ್ಲೇ ಇಡೀ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಟ್ಟು ತಾನು ಎಂತಹ ಒಳ್ಳೆಯ ಡೈರೆಕ್ಟರ್ ಅಂತ. ಬಾಹುಬಲಿ ಸಿನಿಮಾ ಬಿಡುಗಡೆಯಾದಾಗ ಕರ್ನಾಟಕದಲ್ಲಿ ಅದರ ಎದುರು ರಿಲೀಸ್ ಆಗಿ ಗೆದ್ದು 1 ವರ್ಷಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಿ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ಹೆಸರುವಾಸಿಯಾಗಿತ್ತು. ಗೌತಮ್ ತನ್ನ ಗರ್ಭಿಣಿ ಹೆಂಡತಿ ಇಂದು ಆಸೆಯಂತೆ ಅವರ ಪೂರ್ವಜರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಿಚಿತ್ರವಾದ ಹಾಗೂ ಅಸ್ವಾಭಾವಿಕ ಘಟನೆ ನಡೀತಿರುತ್ತೆ. ಏನಕ್ಕೆ ಹೀಗೆ ಆಗ್ತಿರುತ್ತೆ, ಈ ಜಾಗದ ರಹಸ್ಯ ಏನು ಅಂತ ಹೀರೋ ಹುಡ್ಕೊಂಡು ಹೋಗ್ತಾನೆ. ಅದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಈ ಸಿನಿಮಾಗೆ 8.1 IMDb ರೇಟಿಂಗ್ ಇದ್ದು ಸನ್ ನೆಕ್ಸ್ಟ್ ಆ್ಯಪಲ್ಲಿ ನೋಡಬಹುದಾಗಿದೆ. ಆಪರೇಷನ್ ಅಲಮೇಲಮ್ಮ 2017ರಲ್ಲಿ ಬಿಡುಗಡೆಯಾಗಿದ್ದು ರಿಷಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಸಿನಿಮಾದ ನಾಯಕ ಪರ್ಮಿ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಮಗನ ಕಿಡ್ನಾಪ್ ಕೇಸಲ್ಲಿ ಸಿಗಾಕೊಂಡಿರ್ತಾನೆ. ಮುಂದೆ ಪರ್ಮಿ ಏನೇನೆಲ್ಲ ಫೇಸ್ ಮಾಡ್ತಾನೆ, ನಿಜವಾದ ಕಲ್ಪ್ರಿಟ್ ಯಾರು ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ರಿಷಿ ಅವರ ಮೊದಲನೇ ಸಿನಿಮಾ ಇದಾಗಿದ್ದು ಚಿತ್ರಮಂದಿರದಲ್ಲಿ ಒಳ್ಳೆಯ ಪ್ರದರ್ಶನ ಕಂಡಿತ್ತು. ಫನ್ಫೀಲ್ಡ್ ಥ್ರಿಲ್ಲರ್ ಸಿನಿಮಾ ಇಷ್ಟ ಆಗೋರಿಗೆ ಇದು ಹೇಳಿ ಮಾಡಿಸಿರುವ ಚಿತ್ರ. IMDbಯಲ್ಲಿ 7.9 ರೇಟಿಂಗ್ ಜೊತೆಗೆ ಇದನ್ನು ನೀವು ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ನೋಡಬಹುದಾಗಿದೆ.
ಇನ್ನು 8ನೆಯ ಸಿನಿಮಾ ನವೀನ್ ಶಂಕರ್ ಖ್ಯಾತಿಯ ಗುಲ್ಟು 2018ರಲ್ಲಿ ರಿಲೀಸ್ ಆಗಿತ್ತು. ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ತನ್ನದೇ ಆದ ಸ್ಟಾರ್ಟಪ್ ಕಂಪ್ನಿನ ಶುರು ಮಾಡಬೇಕೆಂಬ ಆಸೆ ಇಟ್ಕೊಂಡಿರ್ತಾನೆ. ಹೇಗೆ ಸೈಬರ್ ಕ್ರೈಮ್ ಎನ್ನುವ ಅಡ್ಡದಾರಿನ ಇಟ್ಕೋತಾನೆ, ಇದರಿಂದ ಸೈಬರ್ ಕಾಪ್ಸ್ ಹತ್ರ ಸಿಗಾಕೋತಾನ ಇಲ್ವಾ ಅನ್ನೋದೇ ಮೂವಿಯ ಪ್ಲಾಟ್. ತುಂಬಾ ಟ್ವಿಸ್ಟ್ ಇದ್ದು ಈ ಸಿನಿಮಾನ ನೀವು ಜಿಯೋ ಸಿನಿಮಾದಲ್ಲಿ ಉಚಿತವಾಗಿ ವೀಕ್ಷಿಸಬಹುದಾಗಿದೆ ವಿತ್ 7.8 IMDb ರೇಟಿಂಗ್ಸ್. ಚಿರಂಜೀವಿ ಸರ್ಜಾ ಅವರು ಅಭಿನಯಿಸಿರುವ ಚಿತ್ರ ಆಟಗಾರ 2015ರಲ್ಲಿ ಬಿಡುಗಡೆಯಾಗಿದ್ದು 9ನೆಯ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ. 10 ಜನ ಕಂಟೆಸ್ಟೆಂಟ್ಸ್ ಒಂದು ದ್ವೀಪಕ್ಕೆ ರಿಯಾಲಿಟಿ ಶೋ ಪಾರ್ಟಿಸಿಪೆಂಟ್ಸ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಡೇ ತಮ್ಮ ಕುಟುಂಬದವರು ಟಿವಿಯಲ್ಲಿ ನೋಡಿದ್ರೆ ಅವರು ಬಿಟ್ಟು ಬೇರೆ ಯಾರೋ 10 ಜನ ಹೋಗಿರ್ತಾರೆ. ಹಾಗಾದರೆ ಮೊದಲು ಹೋದ ಕಂಟೆಸ್ಟೆಂಟ್ಸ್ಗೆ ಏನಾಯಿತು ಅನ್ನೋದೇ ಸಿನಿಮಾದ ಸ್ಟೋರಿ. ಇದು ತಮಿಳ್ ಭಾಷೆಯ ಅಡುತಟ್ಟು ಸಿನಿಮಾದ ಇನ್ಸ್ಪೈರ್ಡ್ ಚಿತ್ರ ಆಗಿದ್ದು ಸನ್ ನೆಕ್ಸ್ಟಲ್ಲಿ ನೋಡಬಹುದಾಗಿದೆ ವಿತ್ 7.8 IMDb ರೇಟಿಂಗ್ಸ್. ಕೊನೆಯದಾಗಿ ಕಾಣಿಸಿಕೊಳ್ಳುವುದು ಶ್ರೀನಗರ್ ಕಿಟ್ಟಿಯವರ ಟೋನಿ ಚಿತ್ರ. ಈ ಸಿನಿಮಾ 2013ರಲ್ಲಿ ಬಿಡುಗಡೆಯಾಗಿ ಜಯತೀರ್ಥ ಅವರು ನಿರ್ದೇಶಿಸಿದ್ದು ಇದು ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರ್ ಸಾಲಿಗೆ ಸೇರಿಕೊಳ್ಳುತ್ತೆ. ಟೋನಿಗೆ ಬೇಗ ದುಡ್ಡು ಮಾಡಿ ತನ್ನ ಗರ್ಲ್ಫ್ರೆಂಡ್ ಜೊತೆಗೆ ಖುಷಿಯಾಗಿರಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ. ಅವನು ಒಬ್ಬ ಅನಾನಿಮಸ್ ವ್ಯಕ್ತಿಗೆ ಕೆಲಸ ಮಾಡ್ತಿರ್ತಾನೆ. ಅವನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಲಿಲ್ಲ ಅಂದರೆ ತನ್ನ ಗರ್ಲ್ಫ್ರೆಂಡ್ನ ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿರ್ತಾನೆ. ಟೋನಿ ಈ ಪ್ರಾಸೆಸಲ್ಲಿ ಏನೇನು ಫೇಸ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. 7.7 IMDb ರೇಟಿಂಗ್ಸ್ ಇದ್ದು ಹಾಟ್ಸ್ಟಾರ್ ಹಾಗೂ ಯೂಟ್ಯೂಬಲ್ಲಿ ಉಚಿತವಾಗಿ ನೋಡ್ಬೋದು. ಇದೇ ಥರ ಎಕ್ಸೈಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.